ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ವಿ ಮಧುಸೂದನ್ ರಾವ್. ನಾನು ಶ್ರೀ ಕಾವ್ಯ ಆರ್ಟ್ ಡಿಪಾರ್ಟ್ಮೆಂಟಲ್ ಎಕ್ಸಾಮ್ಸ್ ಕೋಚಿಂಗ್ ಸೆಂಟರ್ ನಿಜಾಮಾಬಾದ್ನಿಂದ ಅಂದರೆ ತೆಲಂಗಾಣ ಸರ್ಕಲ್ನಿಂದ ಮಾತಾಡ್ತಾ ಇದ್ದೇನೆ. ಈ ವಿಡಿಯೋ ಮಾಡೋಕ್ಕೆ ಮೇನ್ ರೀಸನ್ ಈಸ್ LDC ಎಕ್ಸಾಮ್ ಡೀಟೇಲ್ಸ್ ಕೇಳ್ತಾ ಇದ್ದಾರೆ ಎಲ್ಲರೂ. ಇಫ್ ಯು ಆರ್ ಹ್ಯಾವಿಂಗ್ ನಾಲೆಡ್ಜ್ ಇನ್ ಕನ್ನಡ ಪ್ಲೀಸ್ ಮೇಕ್ ಎ ವಿಡಿಯೋ ಇನ್ ಕನ್ನಡ ವರ್ಷನಲ್ಲಿ ಅಂತ ನನ್ನ ಕೇಳಿದ್ದಾರೆ. ಅದರ ಬಗ್ಗೆ ನಾನು ಹೇಳೋಣ ಅಂತ ಈ ವಿಡಿಯೋ ಮಾಡ್ತಾ ಇದ್ದೇನೆ. ಇದು LDC ಎಕ್ಸಾಮ್ ಡೀಟೇಲ್ಸ್ ಅಂದರೆ LDC ಎಕ್ಸಾಮು ಫಾರ್ ದ ವೇಕೆನ್ಸೀಸ್ ಇನ್ DAP ಆಫೀಸಸ್, ಡೈರೆಕ್ಟರ್ ಆಫ್ ಅಕೌಂಟ್ಸ್ ಪೋಸ್ಟಲ್ ಆಫೀಸ್ ಅನ್ನೋದು ನಮಗೆ ಎವ್ರಿ ಸರ್ಕಿಲ್ ಹೆಡ್ ಕ್ವಾರ್ಟರ್ಸ್ನಲ್ಲಿರುತ್ತೆ. ಅಲ್ಲಿರೋ ವೇಕೆನ್ಸೀಸ್ನ ಫಿಲಪ್ ಮಾಡೋಕ್ಕೆ LDC ಅನ್ನೋ ವೇಕೆನ್ಸೀಸ್ LDC ಕ್ಯಾಡರ್ ವೇಕೆನ್ಸೀಸ್ ಫಿಲಪ್ ಮಾಡೋಕ್ಕೋಸ್ಕರ ನೋಟಿಫಿಕೇಶನ್ ಕಾಲ್ ಫಾರ್ ಮಾಡಿದ್ದಾರೆ. ಆಲ್ ಸರ್ಕಿಲ್ಸ್ ಎಲ್ಲೆಲ್ಲಿದೆ ವೇಕೆನ್ಸೀಸ್ ಇದೆಯೋ ಅಲ್ಲಿ ಕಾಲ್ ಫಾರ್ ಮಾಡಿದ್ದಾರೆ. ಆ ಮಾಡಿದ್ದು ವೇಕೆನ್ಸೀಸ್ಗಿಂತ ಅದಕ್ಕೆ ನಮಗೆ ಕ್ವಾಲಿಫಿಕೇಷನ್ ಏನು ಅದಕ್ಕೆ ಅಪ್ಲೈ ಮಾಡೋಕ್ಕಂದರೆ ಫಸ್ಟ್ ಓನ್ಲಿ MTS ಕ್ಯಾಂಡಿಡೇಟ್ಸ್ ಆರ್ ಎಲಿಜಿಬಲ್. ಯಾರಾದರೆ MTS ಕೆಲಸ ಮಾಡ್ತಾ ಇದ್ದಾರೋ ಅವರೇ ಎಲಿಜಿಬಲ್. ಅದರೊಳಗೆ ಕೂಡ 2 years ಸರ್ವಿಸ್ ಕಂಪ್ಲೀಟ್ ಆಗಿರಬೇಕು 1/1/2025ಗೆ. 1/1/2025 ಯಾರಾದರೂ 2 years MTS ಕ್ಯಾಡರ್ನಲ್ಲಿ ಸರ್ವಿಸ್ ಕಂಪ್ಲೀಟ್ ಮಾಡಿದ್ದಾರೋ ಅವರು ಈ LDC ಎಕ್ಸಾಮ್ ಬರೆಯೋಕ್ಕೆ ಎಲಿಜಿಬಲ್. ಇವತ್ತೇ ಲಾಸ್ಟ್ ಡೇಟ್ ಇದೆ ಅದಕ್ಕೆ ಅಪ್ಲಿಕೇಶನ್ ಕರೆಯೋಕ್ಕೆ. ಇಲ್ಲಾದರೆ ತೆಲಂಗಾಣ ಸರ್ಕಿಲ್ನಲ್ಲಿ UR ಕೆಳಗಡೆ ಓನ್ಲಿ 2 ವೇಕೆನ್ಸೀಸ್ ಇದೆ. ಬೇರೆ ಬೇರೆ ಸರ್ಕಿಲ್ಸ್ನಲ್ಲಿ ಡಿಪೆಂಡಿಂಗ್ ಅಪಾನ್ ದ ವೇಕೆನ್ಸೀಸ್ ನಿಮ್ಮಲ್ಲಿ ಯಾವ ಸರ್ಕಿಲ್ನಲ್ಲಿ ನಿಮ್ಮ ಸರ್ಕಿಲ್ನಲ್ಲಿ ಕರ್ನಾಟಕನಲ್ಲಿ ಯಾವುದಾದ್ರೂ ಕೊಟ್ಟಿದ್ದಾರೋ, ಒಂದು ವೇಳೆ ಈ LDC ಎಕ್ಸಾಮ್ ನೋಟಿಫಿಕೇಶನ್ ಬಂದಿದ್ದರೆ ಅದರೊಳಗೆ ವೇಕೆನ್ಸೀಸ್ ಇದ್ದರೆ ನೀವು ಕೂಡ ಅಪ್ಲೈ ಮಾಡ್ಕೊಂಡಿರ್ತೀರಿ ಅಂತ ಅಂದ್ಕೊಳ್ತೇನೆ. ಪ್ರೀವಿಯಸ್ ನಾನು 4-5 ವಿಡಿಯೋ ಮಾಡಿದ್ದೆ ಲಾಸ್ಟ್ ವೀಕ್ ಬಿಫೋರ್ 10 days ಬಿಫೋರ್. ಅದರೊಳಗೆ ಕೂಡ ಎಲ್ಲ ಡೀಟೇಲ್ಸ್ ಹೇಳಿದ್ದೇನೆ. ಈ ಡೇಟ್ ಆಫ್ ಎಕ್ಸಾಮ್ ಏನು 25th October, ನೆಕ್ಸ್ಟ್ ಮಂತ್ 25th ನಿಮಗೆ ಎಕ್ಸಾಮ್ ಇರುತ್ತೆ. ಇವರು ಯಾರಾದರೂ ಎಲಿಜಿಬಲ್ ಇದ್ದಾರೋ ಅವರು ಬರೆದಿದ್ದವರು. ಈ ಪೇಪರ್ಸ್ ಬಗ್ಗೆ ಏನು ಅನ್ನೋದು ನೋಡಿದ್ರೆ ಇದರೊಳಗೆ 3 ಪೇಪರ್ಸ್ ಇರುತ್ತೆ. 3 papers ಆನ್ ದ ಸೇಮ್ ಡೇ. 3 papers ಎಕ್ಸಾಮ್ ಪೇಪರ್ಸ್. ಫಸ್ಟ್ ಒನ್ ಈಸ್ ಪೇಪರ್ 1. ಪೇಪರ್ 1 ಈಸ್ ಫಾರ್ 100 marks 2.5 hours. 100 marks ಇರುತ್ತೆ, 2.5 hours ಟೈಮ್ ಕೊಡ್ತಾರೆ. ದಟ್ ಈಸ್ ಪೇಪರ್ 1. ಅದರೊಳಗೆ ಏನಿರುತ್ತೆ ಅಂದರೆ ಎಸ್ಸೆ ಇರುತ್ತೆ. ಎಸ್ಸೆ ಅಂದರೆ ನಾವು ಮಾಮೂಲಾಗಿ ನೀವು ಎಸ್ಸೆ ಸ್ಕೂಲ್ನಲ್ಲಿ ಹೋಗೋವಾಗೆ ಬರೀತಾ ಇರ್ತೀರಲ್ಲ ಅಪ್ ಟು 10th class ಸ್ಟ್ಯಾಂಡರ್ಡ್ನಲ್ಲಿ. ಅದಕ್ಕೆ ಕೂಡ ನಮಗೆ ಈ ಎಕ್ಸಾಮ್ಗೆ ಓನ್ಲಿ ಇಂಗ್ಲೀಷ್ ಆ್ಯಂಡ್ ಹಿಂದಿ ಮಾತ್ರನೇ ಅಲೋ ಮಾಡ್ತಾರೆ. ಇಂಗ್ಲೀಷ್ನಲ್ಲಾದರೂ ಬರೀಬೇಕು, ಇಲ್ಲದಿದ್ದರೆ ಹಿಂದಿನಲ್ಲಾದರೂ ಬರೀಬೇಕು. ಓನ್ಲಿ 2 languages, ರೀಜನಲ್ ಲ್ಯಾಂಗ್ವೇಜ್ ಪ್ರಸಕ್ತಿ ಇರಲ್ಲ ಇದರೊಳಗೆ. ಈ ಎಕ್ಸಾಮ್ ಬರೆಯೋಕ್ಕೆ ರೀಜನಲ್ ಲ್ಯಾಂಗ್ವೇಜ್ ಇಸ್ ನಾಟ್ ಅಲೌಡ್. ಇದರೊಳಗೆ ಪೇಪರ್ 1ನಲ್ಲಿ ಎಸ್ಸೆ. ನೀವು ಇಂಗ್ಲೀಷ್ ತೊಗೊಂಡ್ರೆ ಇಂಗ್ಲೀಷ್ನಲ್ಲಿ ಬರೀಬೇಕು, ಹಿಂದಿ ಆಪ್ಟ್ ಮಾಡಿಕೊಂಡ್ರೆ ಹಿಂದಿನಲ್ಲಿ ಬರೀಬೇಕು. ಜನರಲ್ ಆಗಿ ಎಸ್ಸೆ 3 essays ಕೊಡ್ತಾರೆ. ನೀವು ಒಂದು ಪಿಕಪ್ ಮಾಡಿಕೊಂಡು ನಿಮಗೆ ತಿಳಿದಿದ್ದು ಅದರ ಬಗ್ಗೆ ಎಸ್ಸೆ ಬರೀಬೇಕು. ನೆಕ್ಸ್ಟ್ ಪ್ರೆಸೆಸ್ ರೈಟಿಂಗ್ ಅಂತ ಇರುತ್ತೆ. ಪ್ರೆಸೆಸ್ ರೈಟಿಂಗ್ ಅಂದರೆ ನಮಗೆ ಯಾವುದಾದ್ರೂ ಬಂದಿದೆಯೋ ಅವರು 3 or 4 ಪ್ಯಾರಾಗ್ರಾಫ್ಸ್ ಕೊಟ್ಟ ಮೇಲಕ್ಕೆ ಅದನ್ನೆಲ್ಲ ಓದಿ ನಾವು ಆ ಎಸೆನ್ಸ್ ಓದಿರ, ಮೀನಿಂಗ್ ಓದಿರ ಪ್ರೆಸೆಸ್ ಶಾರ್ಟ್ ಮಾಡಿ ಬರೀಬೇಕು. ಕಮ್ಮಿ ಮಾಡಿ ಬರೀಬೇಕು, ಬಟ್ ಮೀನಿಂಗ್ ಶುಡ್ ನಾಟ್ ಡಿವಿಯೇಟ್. ಅದರೊಳಗೆ ಆ 4 ಪ್ಯಾರಾಗ್ರಾಫ್ನಲ್ಲಿ ಕೊಟ್ಟಿರೋ ಮೀನಿಂಗ್ನ ನಾವು ಕೆಡಿಸ್ದಿರ ಶಾರ್ಟ್ನಲ್ಲಿ ಬರೀಬೇಕು. ದಟ್ ಈಸ್ ಕಾಲ್ಡ್ ಪ್ರೆಸೆಸ್ ರೈಟಿಂಗ್. ಶಾರ್ಟ್ 10, ಅದಕ್ಕೊಂದು 20 marks ಇರುತ್ತೆ. ಇನ್ನೊಂದು ಡ್ರಾಫ್ಟಿಂಗ್ ಇರುತ್ತೆ. ಡ್ರಾಫ್ಟಿಂಗ್ ಅಂದರೆ ನಿಮಗೆ ಡಿವಿಷನಲ್ ಆಫೀಸಿಂದ ಎಲ್ಲ ಕಡೆಯಿಂದ ನಮಗೆ ಸರ್ಕ್ಯುಲರ್ಸ್ ಬರ್ತಾ ಇರುತ್ತಲ್ಲ, ದಟ್ ಈಸ್ ಕಾಲ್ಡ್ ಡ್ರಾಫ್ಟಿಂಗ್. ಅಂದರೆ DOನಲ್ಲಿ ಇದ್ದರೆ ಡಿವಿಷನಲ್ ಆಫೀಸ್ನಲ್ಲಿ ಕೆಲಸ ಮಾಡಿದ್ದವ್ರಿಗೆ ಡ್ರಾಫ್ಟಿಂಗ್ ಬಗ್ಗೆ ಚೆನ್ನಾಗಿ ನಾಲೆಡ್ಜ್ ಇರುತ್ತೆ. ಅಂದರೆ ಅದರೊಳಗೆ ನಿಮಗೆ ಯಾವುದನ್ನ ಒಂದು ಟಾಪಿಕ್ ಕೊಟ್ಟರೆ ನಿಮಗೊಂದು ಟಾರ್ಗೆಟ್ ಸಿಗ್ತಾ ಇದ್ದಾರೆ. ಇವಾಗ ಸುಕನ್ಯಾ ಅಕೌಂಟ್ಸ್ ಅಂದ್ಕೊಳ್ಳಿ. ಆ ಸುಕನ್ಯಾ ಅಕೌಂಟ್ಸ್ಗೆ ನಮ್ಮ ಅವಶ್ಯಕತೆ ಏನು, ಸುಕನ್ಯಾ ಅಕೌಂಟ್ಸ್ ಎಷ್ಟು ನಾವು ಓಪನ್ ಮಾಡಬೇಕು, ನಮಗೆ ಮೇಲ್ಗಡೆಯಿಂದ ಆರ್ಡರ್ಸ್ ಬಂದಿದೆ. ಹೀಗೆ ನೀವು ನಿಮ್ಮ ಕೆಳಗಡೆ ಕೆಲಸ ಮಾಡ್ತಾ ಇರೋರೆಲ್ಲ ಆಫೀಸ್ಗಳಿಗೂ ನೀವು ಒಂದು ಡ್ರಾಫ್ಟ್ ಮಾಡಿ ಕಳಿಸ್ರಿ ಲೆಟರ್ ಅನ್ನೋ ಹಾಗೆ ಕೊಡ್ಬೋದು. ದಿಸ್ ಇಸ್ ಫಾರ್ ಎಕ್ಸಾಂಪಲ್. ಯಾವುದಾದ್ರೂ ಕೊಡ್ಬೋದು. ಆ ಸರ್ಕ್ಯುಲರ್ನು ನೀವು ಡ್ರಾಫ್ಟ್ ತಯಾರು ಮಾಡಬೇಕು. ಯಾರಿಗೆ ಕಳ್ಸಂದಿದ್ದಾರೆ ಅದರೊಳಗೆ ಏನು ಬರಿ ಅಂತ ಹೇಳಿದ್ದಾರೋ ಅದನ್ನು ಬರೀಬೇಕು. ಅದು ಡ್ರಾಫ್ಟಿಂಗ್. ಅದಕ್ಕೆ ಕೂಡ 20 marks ಇರುತ್ತೆ. ಅಂದರೆ 20 marks, 20 marks, 20 marks, ಆಲ್ಟುಗೆದರ್ 60 marks. ಇನ್ನು ರಿಮೈನಿಂಗ್ 40 marks ಗ್ರಾಮರ್ ಪಾಯಿಂಟ್ಸ್. ಗ್ರಾಮರ್ ಪಾಯಿಂಟ್ಸ್ ಇಂಗ್ಲೀಷ್ ಆರ್ ಹಿಂದಿ. ಇಂಗ್ಲೀಷ್ನಲ್ಲಿ ಏನಿರುತ್ತೆ ಅಂದರೆ ಹಿಂದಿಯಲ್ಲಿ ನೀವು ಆಪ್ಟ್ ಮಾಡ್ಕೊಂಡಿದ್ದಲ್ಲಿ ಸೇಮ್ ಸಿಲೆಬಸ್. ಅದರೊಳಗೆ ಏನಿರುತ್ತೆ ಅಂದರೆ ಗ್ರಾಮರ್ ಪಾಯಿಂಟ್ಸ್ನಲ್ಲಿ ಇದೆ ಆ್ಯಂಟನಿಯಮ್ಸ್, ನಾವು ಯಾವುದಾದ್ರೂ ಆಪೋಸಿಟ್ ವರ್ಡ್ಸ್ ಅಂತೀವೋ ಅದು, ಡಿಗ್ರೀಸ್ ಆಫ್ ಕಂಪ್ಯಾರಿಸನ್, ಪಾಸಿಟಿವ್ ಡಿಗ್ರಿ, ಸೂಪರ್ಲೇಟಿವ್ ಡಿಗ್ರಿ, ಕಂಪ್ಯಾರಿಟಿವ್ ಡಿಗ್ರಿ, ನೆಕ್ಸ್ಟ್ ಆ್ಯಕ್ಟಿವ್ ವಾಯ್ಸ್, ಪ್ಯಾಸಿವ್ ವಾಯ್ಸ್, ಡೈರೆಕ್ಟ್ ಆ್ಯಂಡ್ ಇಂಡೈರೆಕ್ಟ್ ಸ್ಪೀಚ್. ಇದೇ ನೀವು ಸೆಲೆಕ್ಟ್ ಮಾಡ್ಕೊಂಡಿದ್ದಲ್ಲ ಇದರ ಇಂಗ್ಲೀಷ್ ಆರ್ ಹಿಂದಿನಲ್ಲಿ ಬರೀಬೇಕಾಗತ್ತೆ. ಸೆಂಟೆನ್ಸ್ ಒಂದು ಕೊಟ್ಟು ಅದನ್ನು 5 parts ಮಾಡಿ ಅದರೊಳಗೆ ಒಂದು ಪಾರ್ಟ್ನಲ್ಲಿ ರಾಂಗ್ ಇರುತ್ತೆ, ಅದು ನೀವು ಪಿಕಪ್ ಮಾಡಬೇಕು.
ಹೀಗಿರುತ್ತೆ ಇದು ಕ್ವಶನ್ ಪೇಪರ್. ಇದು ಟೋಟಲ್ 20, 20, 20, 40, 60 + 40 100 ಮಾರ್ಕ್ಸ್ ಇರುತ್ತೆ. 2.5 hours. ಇದರೊಳಗೆ ನೀವು ಕ್ವಾಲಿಫೈ ಆಗಬೇಕಂದ್ರೆ 40 ಮಾರ್ಕ್ಸ್ ಬರಬೇಕು. ನೀವು ಔಟ್ ಆಫ್ 100 ಯು ಶುಡ್ ಗೆಟ್ 40 ಮಾರ್ಕ್ಸ್. ಇದು ಪೇಪರ್ 1 ಬಗ್ಗೆ. ಪೇಪರ್ 2ನಲ್ಲಿ ಏನಿರುತ್ತೆ ಅಂದರೆ ಇದು ಕೂಡ 100 ಮಾರ್ಕ್ಸ್ ಇರುತ್ತೆ, 2.5 hours ಇರುತ್ತೆ. ಇದರೊಳಗೆ ಕ್ವಾಂಟಿಟೇಟಿವ್ ಆಪ್ಟಿಟ್ಯೂಡ್ಗೆ 50 ಮಾರ್ಕ್ಸ್, ಆದರೆ ಜನರಲ್ ಅವೇರ್ನೆಸ್ಗೆ 50 ಮಾರ್ಕ್ಸ್ ಇರುತ್ತೆ. ಕ್ವಾಂಟಿಟೇಟಿವ್ ಆಪ್ಟಿಟ್ಯೂಡ್ ಅಂದರೆ ನಾವು ಮ್ಯಾಥ್ಸ್, ರೀಸನಿಂಗು ಕೊಂಚ ಕ್ವಶನ್ಸ್ ರೀಸನಿಂಗಿಂದ ಕೂಡ ಇರುತ್ತೆ. ಮ್ಯಾಥ್ಸ್ ನಮಗೆ ಯಾವುದಾದ್ರೂ PASA, ಪೋಸ್ಟ್ಮನ್ MTS ಎಕ್ಸಾಮ್ಸ್ಗೆ ಯಾವುದಾದ್ರೂ 8 ಚಾಪ್ಟರ್ಸ್ ನಮ್ಮ ಸಿಲೆಬಸ್ನಲ್ಲಿದೆಯೋ ಆ ಚಾಪ್ಟರ್ಸ್ನಿಂದ ನಮಗೆ ಮ್ಯಾಥ್ಸ್ ಕೊಡ್ತಾರೆ. ಅದನ್ನು ನೀವು ಸಾಲ್ವ್ ಮಾಡಬೇಕು. ಆದರೆ ಇಲ್ಲಿ ನಿಮಗೆ ಆಪ್ಷನ್ಸ್ ಇರಲ್ಲ, ಅಂದರೆ ಮಲ್ಟಿಪಲ್ ಚಾಯ್ಸ್ ಇರಲ್ಲ. ನೀವು ವರ್ಕೌಟ್ ಮಾಡಿ ಆನ್ಸರ್ನ ನೀವೇ ತಿಳ್ಕೋಬೇಕು, ಸ್ಟೆಪ್ಸ್ ಬರ್ಕೊಂತ ಅದರಲ್ಲಿ ಆನ್ಸರ್ಸ್ ನೀವೇ ಹೇಳಬೇಕಾಗತ್ತೆ. ನೋ ಕ್ವಶನ್ ಆಫ್ ಮಲ್ಟಿಪಲ್ ಚಾಯ್ಸ್. ಬಟ್ ಮ್ಯಾಥ್ಸ್ ಅಲ್ಲದಿರೋ GK ಮಾತ್ರ ಮಲ್ಟಿಪಲ್ ಚಾಯ್ಸ್ ಇರುತ್ತೆ, 4 ಆಪ್ಷನ್ಸ್ ಇರುತ್ತೆ, ನೀವು ಮಾಡಬೇಕು. ಅದು ನ್ಯಾಷನಲ್ ಲೆವೆಲ್ ಆ್ಯಂಡ್ ಸ್ಟೇಟ್ ಲೆವೆಲ್ ಕ್ವಶನ್ಸ್. ಈ ಡ್ಯಾನ್ಸ್ ಫಾರ್ಮ್ಯಾಟ್ಸ್, ಜನರಲ್ ಆಥರ್ಸ್ ಬುಕ್ಸ್, ನೆಕ್ಸ್ಟ್ ಇನ್ನೇ ಎಲ್ಲ ಪಾಲಿಟಿಕ್ಸ್, ಮಿನಿಸ್ಟರ್ಸ್, ಎಲೆಕ್ಷನ್ಸ್, ಇಂಡಿಯನ್ ಕಾನ್ಸ್ಟಿಟ್ಯೂಷನ್, ರಾಜ್ಯಾಂಗಂ, ಈ ಟಾಪಿಕ್ಸ್ ಎಲ್ಲದಿಂದ ನಮಗೆ ಜನರಲ್ ಅವೇರ್ಸ್ನಿಂದ ಬರುತ್ತೆ. ಇದಕ್ಕೆ ಕೂಡ ಸಿಲೆಬಸ್ ಸೇಮ್. ನಮ್ಮ PASAನಲ್ಲಿ ಯಾವುದಾದ್ರೂ ಓದ್ಕೊಂಡಿದ್ದೇವೋ, ಪೋಸ್ಟ್ಮನ್ ಮೇಲ್ಗಾರ್ಡ್ಗಾಲಿ MTSಗೆ ನಾವು ಯಾವುದಾದ್ರೂ ಓದ್ಕೊಂಡಿದ್ದೇವೋ ಎಕ್ಸಾಮ್ ತಯಾರಾಗೋಕ್ಕೆ, ಆ ಪ್ರಿಪೇರೇಷನ್ ನೀವು ಯಾವುದಾದ್ರೂ ಮಾಡಿದ್ದೀರೋ ಅದೆಲ್ಲ ಕೂಡ ಇಲ್ಲಿ ವರ್ಕೌಟ್ ಆಗುತ್ತೆ ನಿಮಗೆ. ಇದು ಪೇಪರ್ 2. ಇದರೊಳಗೆ ಕೂಡ ನಿಮಗೆ 40% ಬರಬೇಕು. ಅಂದರೆ ಔಟ್ ಆಫ್ 100 ಯು ಶುಡ್ ಗೆಟ್ 40 ಮಾರ್ಕ್ಸ್. ನೀವು 40 ಮಾರ್ಕ್ ತಂದ್ಕೊಂಡ್ರೆ ನೀವು ಕ್ವಾಲಿಫೈ ಆಗಲ್ಲ. ಅದರ ಮೇಲೆ ಎಷ್ಟಿದ್ದರೆ ಅದು ಮೆರಿಟ್ನಲ್ಲಿ ಕೌಂಟ್ ಆಗುತ್ತೆ. ಈ 2 ಪೇಪರ್ಸ್ನಲ್ಲಿ ಇರೋ ಮೆರಿಟ್ ಮೇಲೆ ಸೆಲೆಕ್ಷನ್ ಇರುತ್ತೆ. ಆದರೆ ಸಬ್ಜೆಕ್ಟ್ ಕಂಡೀಷನ್ ಇನ್ನೊಂದು ಪೇಪರ್ ಇರುತ್ತೆ, ಪೇಪರ್ 3 ಆನ್ ದ ಸೇಮ್ ಡೇ, ಅವತ್ತೇ ಎಕ್ಸಾಮ್ ದಿನವೇ ಇರುತ್ತೆ ಪೇಪರ್ 3. ಇದು ಟೈಪ್ ಟೆಸ್ಟ್ ಆನ್ ಕಂಪ್ಯೂಟರ್ಸ್. ಟೈಪ್ ಮಾಡಬೇಕು ನೀವು. ಅವ್ರು ಕೊಟ್ಟಿದ್ದು ಪ್ಯಾರಾಗ್ರಾಫ್ ಎಷ್ಟಾದರೆ 1 or 2 ಪ್ಯಾರಾಗ್ರಾಫ್ಸ್ ಕೊಡ್ತಾರೆ. ಆ ಪ್ಯಾರಾಗ್ರಾಫ್ಸ್ನು ಅವ್ರು ಕೊಡೋ 15 ಮಿನಿಟ್ಸ್ ಟೈಮ್ನಲ್ಲಿ, ಜಸ್ಟ್ 15 ಮಿನಿಟ್ಸ್ ಟೈಮೇ ಕೊಡ್ತಾರೆ. 15 ಮಿನಿಟ್ಸ್ ಟೈಮ್ನಲ್ಲೇ ನೀವು ಅದನ್ನು ಕಂಪ್ಲೀಟ್ ಮಾಡಬೇಕು. ಅದಕ್ಕೆ ಜನರಲಾಗಿ ಇಂಗ್ಲೀಷ್ ಟೈಪ್ ಮಾಡೋರಿಗಾದರೆ 35 words per minute ಇದ್ದರೆ ಅವರು ಕಂಪ್ಲೀಟ್ ಮಾಡೋಕ್ಕೆ ಅವಕಾಶ ಇದೆ. ಹಾಗೆ ಹಿಂದಿನೆಲ್ಲ 30 words per minute ಇರೋರಿಗೆ ಅವಕಾಶ ಇದೆ. ಅವ್ರು ಕೊಡೋ ಪ್ಯಾರಾಗ್ರಾಫ್ ಆಗಿರುತ್ತೆ. ಅದರೊಳಗೆ ನೀವು 10% ಮಿಸ್ಟೇಕ್ಸ್ ಮಾಡಿದರೂ ನೋ ಪ್ರಾಬ್ಲಮ್, ಯು ವಿಲ್ ಬಿ ಕ್ವಾಲಿಫೈಡ್. ಬಟ್ ಮೋರ್ ದೆನ್ 10% ಮಿಸ್ಟೇಕ್ಸ್ ಇದ್ದರೆ ಮಾತ್ರ ಡಿಸ್ಕ್ವಾಲಿಫೈ ಮಾಡ್ತಾರೆ. ನೀವು ಈ 2 ಪೇಪರ್ಸ್ನಲ್ಲಿ ತಗೊಂಡಿರೋ ಮೆರಿಟ್ ಎಲ್ಲ ಕೂಡ ನಿಮಗೆ ಕೌಂಟ್ ಆಗಬೇಕಂದ್ರೆ ಈ ಪೇಪರ್ನಲ್ಲಿ ನೀವು ಕ್ವಾಲಿಫೈ ಆಗಬೇಕು. ಈ ಪೇಪರ್ನಲ್ಲಿ ನಮಗೆ ಯಾವುದಾದ್ರು ಜನರಲ್ ಟೆಸ್ಟ್ ಕ್ವಾಲಿಫೈ ಆದ್ರೇ ನಾವು ಮೆರಿಟ್ನಲ್ಲಿ ಸೆಲೆಕ್ಷನ್ನಲ್ಲಿ ಇರ್ತೇವೆ ಅಂತ ಹೇಳ್ತಾರೋ, ಈ PASAಗೂ ಪೋಸ್ಟ್ಮನ್ MTSಗೂ ಅದೇ ತರಹ ಇದೊಳಗೆ ಕೂಡ ಇರುತ್ತೆ. ಅದರಿಂದ ಈ ಟೈಪ್ ಟೆಸ್ಟ್ ಯಾವುದಾದ್ರೆ, ಅಂದರೆ ನೀವು ಜನರಲಾಗಿ ಯೂತೆ ಲಾಸ್ಟ್ ಡೇಟ್ ನಾನು ಪ್ರೀವಿಯಸ್ ಆಗಿ ಕೂಡ ನಿಮಗೆ 78 ವಿಡಿಯೋಸ್ ಲಾಸ್ಟ್ ಬಿಫೋರ್ 10 days ಮಾಡಿದ್ದೀನಿ ಈ LDC ಎಕ್ಸಾಮ್ ಬಗ್ಗೆ. ಆದರೆ ಯಾರಾದರೂ ಅಪ್ಲೈ ಮಾಡಿದ್ದೀರೋ ನೀವು ಇಮಿಡಿಯೇಟಾಗಿ ಟೈಪ್ ಟೆಸ್ಟ್ ಪ್ರಾಕ್ಟೀಸ್ಗೋಸ್ಕರ ಹೋಗಬೇಕು, ಪ್ರಾಕ್ಟೀಸ್ ಮಾಡಬೇಕು. ಆದ್ರೇ ನೀವು ಸಕ್ಸಸ್ ಆಗೋಕ್ಕೆ ಇರುತ್ತೆ. ಟಚ್ ಇದ್ದರೆ ಪ್ರಾಕ್ಟೀಸ್ ಮಾಡ್ಕೊತ ಹೋದರೆ ಎಕ್ಸಾಮ್ಗೆ ನಮಗಿನ್ನ 1 month, ನಿಯರ್ಲಿ 1 month ಟೈಮ್ ಇದೆ. ಅದರಿಂದ ನೀವು ಪ್ರಾಕ್ಟೀಸ್ ಮಾಡಿಕೊಂಡ್ರೆ ನಿಮಗೆ ಈಸಿಯಾಗಿ ವಿತೌಟ್ ಮಿಸ್ಟೇಕ್ಸ್ ಪ್ರಾಕ್ಟೀಸ್ ಬರುತ್ತೆ. ನೀವು ಈಸಿಯಾಗಿ ಇದರೊಳಗೆ ಕ್ವಾಲಿಫೈ ಆಗ್ಬೋದು. ಈ ಮೆರಿಟ್ನಿಂದ ನೀವು ಸೆಲೆಕ್ಷನ್ ಆಗ್ಬೋದು. ಮೆರಿಟ್ ನಿಮ್ಮ ವೇಕೆನ್ಸಿ ಎಷ್ಟು, ಮೆರಿಟ್ ಎಷ್ಟು ಅನ್ನೋದು ನೋಡಿ ಆ ಮೆರಿಟ್ ಪ್ರಕಾರ ನಿಮ್ಮನ್ನು ಸೆಲೆಕ್ಷನ್ ಮಾಡ್ತಾರೆ. ಈ LDC ಎಕ್ಸಾಮಿನೇಷನ್ DAPನಲ್ಲಿ ಬರೆದ್ರೆ ಅಂದರೆ ಇದು ಪೋಸ್ಟ್ಮನ್ ಮೇಲ್ಗಾರ್ಡ್ ಕಂటే ಡೌನ್ನಲ್ಲಿರುತ್ತೆ ಇದಕ್ಕೆ ಪೇ ಸ್ಕೇಲ್. ಅದು ಡಿಪಾರ್ಟ್ಮೆಂಟಲ್ ಡ್ರೈವರ್ಸ್ ಇರ್ತಾರೆ, ನಮಗೆ ವೆಹಿಕಲ್ ಇರುತ್ತೆ ಡಿವಿಷನ್ಗೆ. ಆ ವೆಹಿಕಲ್ಸ್ ಡ್ರೈವರ್ಸ್ ಯಾರು ಇರ್ತಾರೋ ಆ ಡ್ರೈವರ್ಸ್ ಕೊಡೋ ಸ್ಯಾಲ್ರಿ ಬೇಸಿಕ್ನಲ್ಲಿದ್ದಿರುತ್ತೆ. ಆಫ್ಟರ್ ದಟ್ ನಮಗೆ ಜೂನಿಯರ್ ಅಕೌಂಟ್ಸ್ ಆಫೀಸರ್ ಅವೆಲ್ಲಕ್ಕೂ ಕೂಡ ಅಲ್ಲಿ ಪ್ರಮೋಷನಲ್ ಚಾನ್ಸಸ್ ಇರುತ್ತೆ. ಅದು ಇದರೊಳಗಿರೋ ಬೆನಿಫಿಟ್. DAP ಆಫೀಸ್ನಲ್ಲೇ ಕೆಲಸ ಮಾಡಬೇಕು. ದಟ್ ಮೀನ್ಸ್ ಸರ್ಕಿಲ್ ಹೆಡ್ ಕ್ವಾರ್ಟರ್ಸ್ನಲ್ಲೇ. ಫಸ್ಟ್ ಆಫ್ ಆಲ್ ಎಲ್ಲರನ್ನೂ ಕೂಡ ನಾನು ಅದು ಡಿಸೈಡ್ ಮಾಡ್ಕೊಂಡ ಮೇಲೆ ಅಪ್ಲೈ ಮಾಡಿಕೊಳ್ಳ್ರಿ ಅಂಥೇಳಿ ಲಾಸ್ಟ್ ವಿಡಿಯೋಸ್ನಲ್ಲಿ ಕೂಡ ಹೇಳಿದ್ದೆ. ನೀವು ಯಾರನ್ನು ಇದು ಮಾಡಿದರೆ ನಾನು ನೆಕ್ಸ್ಟ್ 10 daysನಲ್ಲಿ ಒಂದು ಕ್ವಶನ್ ಪೇಪರ್ ಇದರ ಇಂಗ್ಲೀಷ್ ಆ್ಯಂಡ್ ಹಿಂದಿ 1 or 2 ಪೇಪರ್ಸ್ ನಾನು ಮಾಡೆಲ್ ಪೇಪರ್ಸ್ ರೆಡಿ ಮಾಡ್ತೇನೆ, ಡಿಪೆಂಡಿಂಗ್ ಅಪಾನ್ ದಿ ಪ್ರೀವಿಯಸ್ ಕ್ವಶನ್ ಪೇಪರ್ಸ್. ಅದು ಕೂಡ ನಾನು ವಿಡಿಯೋನಲ್ಲಿ ನಿಮಗೆ ಹೇಳ್ತೇನೆ, ಅಪ್ಲೋಡ್ ಮಾಡ್ತೇನೆ. ಇಲ್ಲದಿದ್ದರೆ ಅದರ ಬಗ್ಗೆ ನಾನು ಪೂರ್ತಿ ಸಮಾಚಾರ ನಿಮಗೆ ತಿಳಿಸ್ತೇನೆ. ಯಾರಾದರೂ ಈ LDC ಎಕ್ಸಾಮ್ಗೆ ಅಪ್ಲೈ ಮಾಡಿದರೆ ನೀವು ಬಿ ರೆಡಿ ವಿತ್ ದಿಸ್ ಮಾಡೆಲ್. ದಟ್
means question papers, and with this syllabus you must be ready. ಆದಮೇಲೆ ನಾವು ನೆಕ್ಸ್ಟ್ ಸ್ಟೆಪ್ ತೊಗೊಂಡು. ಥ್ಯಾಂಕ್ ಯು.